ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹ ಜಗದೀಶ್ ವ್ಲಾಗ್. ಸೊ ನಿನ್ನೆ ವಿಡಿಯೋ ನೋಡಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲರಿಗೂ ಇಷ್ಟ ಆಗಿದ್ರೆ ಈ ವಿಡಿಯೋ ಕೂಡ ಫುಲ್ ನೋಡಿ, ಇಷ್ಟ ಆಗುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಚೆನ್ನೈ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದು ಮಾರ್ನಿಂಗ್ 7:30ಗೆ. ಅಷ್ಟೊತ್ತಿಗೆ ಮಳೆ ಫುಲ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ತುಂಬ ಜೋರಾಗಿ ಬರ್ತಾಯಿತ್ತು. ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಸ್ಟಕ್ ಆಗಿದ್ವಿ. ಅದಾದಮೇಲೆ ನಾವು ಏರ್ ಬಿ ಎನ್ ಬಿ ಫ್ಲ್ಯಾಟಿಗೆ ಹೊರಡಬೇಕು ಅಂತ ಆಟೋ ಬುಕ್ ಮಾಡಿ ವಿ ಕೇಮ್ ಟು ಏರ್ ಬಿ ಎನ್ ಬಿ ಫ್ಲ್ಯಾಟ್. ಅಡ್ರೆಸ್ ಏನು ಅಷ್ಟು ಕನ್ಫ್ಯೂಸ್ ಆಗಿಲ್ಲ, ಬಿಕಾಸ್ ಲೊಕೇಶನ್ ಇತ್ತು. ರೀಚ್ ಆಗೋಕ್ಕೆ ಆಲ್ಮೋಸ್ಟ್ 7 ಕಿಲೋಮೀಟರ್ಸ್ ಇತ್ತು. ಒಂದು 20 ಮಿನಿಟ್ಸ್ ಆಯಿತು. ಆ್ಯಂಡ್ ಜಗದೀಶ್ ಅವ್ರದ್ದು ಫಸ್ಟ್ ಮೀಲ್ ತೊಗೋಬೇಕಿತ್ತು. ಹಿ ವಾಸ್ ಆಲ್ರೆಡಿ ಹಂಗ್ರಿ. ಆ್ಯಂಡ್ ನಮಗೆ ಶಾಪ್ಸ್ ಎಲ್ಲೂ ಸಿಗಲಿಲ್ಲ. ಆನ್ ದಿ ವೇ ಸ್ವಲ್ಪ ಕಷ್ಟ ಆಯಿತು. ಅದಕ್ಕೆ ಆನ್ಲೈನ್ ಇದೆಲ್ಲ ಲೈಫ್ ಸೇವರ್ ಥರನೇ ಅದು ಝೆಪ್ಟೋ ಮತ್ತು ಬ್ಲಿಂಕಿಟ್ ಎಲ್ಲ. ಸೊ ಝೆಪ್ಟೋಲೇ ಚಿಕನ್ ಎಗ್ಸ್ ಎಲ್ಲ ತಂದು ಅದರಲ್ಲಿ ಮೀಲ್ ಮಾಡಿಕೊಟ್ಟು ನಾವು ಜಿಮ್ ಕಡೆ ಹೋಗಿದ್ದು. 77 ಫಿಟ್ನೆಸ್ ಸ್ಟುಡಿಯೋ ಅಂತ ನುಂಗಂಬಾಕಮಲ್ಲಿ. ನುಂಗಬಾಕಮ್ ಏರಿಯಾದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಜಿಮ್ ಅಂತ ಅನ್ಬೋದು. ಮತ್ತು ನಮ್ಮ ಕೋಚ್ಗೆ ಹತ್ರ ಇರೋದ್ರಿಂದ ಸೊ ಇಲ್ಲೇ ಟ್ರೈನ್ ಮಾಡ್ತಾಯಿದ್ವಿ. ಪೀಕ್ ವೀಕ್ ಆಗಿರೋದ್ರಿಂದ ಹೆವಿಯಾಗಿ ಏನು ಲಿಫ್ಟ್ ಮಾಡಲ್ಲ, ಜಸ್ಟ್ 45 ಮಿನಿಟ್ಸ್ ಪಂಪ್ ಸೆಷನ್ ಅಷ್ಟೇ. ಪ್ರೀ ವರ್ಕೌಟು ಒಂದು ಸಲ ಪೋಸಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಏನೇನು ಮೇಜರ್ ಇಂಪ್ರೂವ್ಮೆಂಟ್ಸ್ ಆಗಿದೆ ಮತ್ತು ಏನೇನು ಕರೆಕ್ಷನ್ಸ್ ಮಾಡ್ಬೋದು ಅಂತ ಹೇಳಿದ್ರು. ಆಮೇಲೆ ಟ್ರೈನರ್ಸ್ ಜೊತೆ ಎಲ್ಲ ಸ್ವಲ್ಪ ಮಾತಾಡಿಕೊಂಡು, ನನ್ನ ಫ್ರೆಂಡ್ ಜಗನ್ ನನ್ನ ಜೊತೆ ಬಂದಿದ್ದ. ಸೊ ಅವನ ಜೊತೆ ಎಲ್ಲ ಸ್ವಲ್ಪ ಮಾತಾಡಿ ವಾರ್ಮಪ್ ಎಲ್ಲ ಮಾಡಿ ನಾವು ವರ್ಕೌಟ್ ಸ್ಟಾರ್ಟ್ ಮಾಡೋಣ ಅಂತ ಕಾರ್ಡಿಯೋ ಮಾಡಿದ್ವಿ ಒಂದು 10 ಮಿನಿಟ್ಸು. ಆಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡಿದ್ವಿ. ಸೊ ವರ್ಕೌಟ್ ಬಂದು ಶೋಲ್ಡರು, ಚೆಸ್ಟ್ ಮತ್ತು ಟ್ರೈಸಿಪ್ಸ್ ಮಾಡ್ತಾಯಿದ್ವಿ. 2 to 3 ವೇರಿಯೇಷನ್ಸ್ ಅಷ್ಟೇ. ಹೆವಿಯಾಗಿ ಏನು ಮಾಡಲ್ಲ, ಯಾಕೆ ಪೀಕ್ ವೀಕಲ್ಲಿ ತುಂಬ ರಿಸ್ಕ್ ಎಲ್ಲ ತೊಗೊಬಾರ್ದು ನೀವು. ಸೊ ಎಷ್ಟು ಲೈಟಾಗಿ ಮಾಡೋಕ್ಕಾಗುತ್ತೆ ಅಷ್ಟು ಲೈಟಾಗಿ ಮಾಡೋದು ಬೆಟರು. ಸೊ ಜಿಮ್ ಯಾವ ಥರ ಇದೆ ಅನ್ನೋದನ್ನು ಒಂದು ಸಲ ತೋರಿಸ್ತೀನಿ. ತುಂಬ ಲಕ್ಸುರಿಯಸ್ ಆಗಿದೆ. ಈವ್ನಿಂಗ್ ಟೈಮ್ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲೈಟಿಂಗ್ಸ್ ಎಲ್ಲ ಸಕ್ಕದಾಗಿ ಮಾಡಿದ್ದಾರೆ. ಒಂಥರ ಹೊಸ್ದಾಗಿತ್ತು. ನಾವು ಬ್ಯಾಂಗ್ಳೂರಲ್ಲಿ ನೋಡಿರೋದಕ್ಕಿಂತ ಈ ಜಿಮ್ ಇಂಟೀರಿಯರ್ ಎಲ್ಲ ಸ್ವಲ್ಪ ಹೊಸ ಥರ ಇದೆ. ಒಳ್ಳೆ ಮೋಟಿವೇಶನ್ ಇರುತ್ತೆ. ಸೊ ವಾರ್ಮಪ್ ಎಲ್ಲ ಮುಗಿಸಿ ಕಾರ್ಡಿಯೋ ಒಂದು 10 ಮಿನಿಟ್ಸ್ ಮಾಡಿ ನಾವು ವರ್ಕೌಟ್ ಸ್ಟಾರ್ಟ್ ಮಾಡಿದ್ವಿ. ಮೇಯ್ನಾಗಿ ಚೆಸ್ಟ್ ಶೋಲ್ಡರ್ ಫೋಕಸ್ ಮಾಡ್ತಾಯಿದ್ವಿ. ಯಾಕಂದರೆ ಆರ್ಮ್ಸ್ ಮೆನ್ಸ್ ಫಿಸಿಕ್ ಅವ್ರಿಗೆ ಇವಾಗ ಬಂದಿರೋ ಕ್ರೈಟೀರಿಯಾ ಪ್ರಕಾರ ಆರ್ಮ್ಸ್ ಅಷ್ಟೊಂದು ಸೂಟಬಲ್ ಇಲ್ಲ. ನೀವು ಹೆವಿ ಗ್ರೋ ಮಾಡಿದ್ರೆ ನೀವು ಆ ಕೆಟಗರಿಗೆ ಸೂಟ್ ಆಗೋಲ್ಲ ಮತ್ತು ಔಟ್ ಆಫ್ ಫ್ರೇಮ್ ಹೋಗ್ಬಿಡ್ತೀರಾ. ಹಾಗಾಗಿ ಆದಷ್ಟು ಯಾರ್ಯಾರು ಮ್ಯಾಕ್ಸಿಮಮ್ ಮೆನ್ಸ್ ಫಿಸಿಕ್ ಟ್ರೈ ಮಾಡ್ತಾ ಇದ್ದೀರಾ ಅವರೆಲ್ಲ ಆದಷ್ಟು ಆರ್ಮ್ಸ್ನ ಹೆವಿ ಟ್ರೈನ್ ಮಾಡೋದನ್ನ ಅವಾಯ್ಡ್ ಮಾಡಿ. ಮತ್ತು ವೇಸ್ಟ್ ಯಾವಾಗಲೂ ಸ್ಮಾಲ್ ಇರಲಿ. ಡೈಲಿ ಪೋಸಿಂಗ್ ಪ್ರಾಕ್ಟೀಸ್ ಮಾಡಿ, ಅದು ತುಂಬ ಹೆಲ್ಪ್ ಆಗುತ್ತೆ. ನಾವು ವರ್ಕೌಟ್ ಮುಂಚೆ ಒಂದು ಸಲ ಪೋಸಿಂಗ್ ಪ್ರಾಕ್ಟೀಸ್ ಮಾಡಿದ್ವಿ, ಯಾಕಂದರೆ ಫಾರ್ಮ್ ಯಾವ ಥರ ಇದೆ ಅಂತ ನೋಡಬೇಕಾಗಿತ್ತು. ಸೊ ನನ್ನ ಕೋಚ್ ಮುರ್ತುಜಾ ಸರ್ ಬಂದು ಒನ್ ಆಫ್ ದ ಬೆಸ್ಟ್ ಇನ್ ಇಂಡಿಯಾ. ತುಂಬ ಹಂಬಲ್ಲು, ತುಂಬ ನಾಲೆಡ್ಜಬಲ್ ಪರ್ಸನ್ನು. ಸೊ ನಿಮ್ಗೆ ಏನೇ ಡೌಟ್ ಇದ್ರೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಕೂಡ. ಸೊ ಮೇಜರಾಗಿ ನಾವು ಲಾಸ್ಟ್ ಟೈಮ್ ಚೆನ್ನೈಗೆ ಬಂದಿದ್ದಕ್ಕಿಂತ ಈಗ ಮೇಜರ್ ಇಂಪ್ರೂವ್ಮೆಂಟ್ಸ್ ಆಗಿದೆ.
ಸೊ ಆ್ಯಕ್ಚುಲಿ ಕೋಮ್ಲಾ ಅಂತ ನನ್ನ ಯೋಗ ಸರ್ಟಿಫಿಕೇಷನ್ಗೆ ಹೋದಾಗ ಶಿ ವಾಸ್ ಮೈ ಫ್ರೆಂಡ್. ಸೊ ನನ್ನ ಆ್ಯಕ್ಚುಲಿ ಪೋಸ್ಟ್ ನೋಡಿ ಕಾಲ್ ಮಾಡಿದರು ಬೆಳಗ್ಗೆ ಮೀಟ್ ಮಾಡೋಣ ಅಂತ. ಸೊ ಶಿ ಕೇಮ್ ವೆರ್ ಎವರ್ ಐ ವಾಸ್. We came and we are meeting after 8 years. You are very good friend of my yoga class. Yeah. So yoga certification ಮಾಡುವಾಗ ಫ್ರೆಂಡ್ಸ್ ಆಗಿದ್ದು and happy to see you after 8 years. Thank you, dear. Me too. Love you. Love you. Hi, all the TTC friends. ಸೊ ಯಾರ್ಯಾರು ನಮ್ಮ TTC ಫ್ರೆಂಡ್ಸ್ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರಿಗೂ ಹಾಯ್. ಸೊ ಮತ್ತೆ ಆಶ್ರಮ ಹೋಗೋ ಪ್ಲಾನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. Shivananda Ashrama from Nayar Dam. ಯಾ ಸೊ ವಿ ರಿಯಲಿ ವಾಂಟ್ ಟು ಗೋ. ವಿಲ್ ಸಿ. We are planning to go maybe April or May. Okay, we are planning to. ಹಾಗೆ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ವಿ ಬಿಕಾಸ್ ಆಶ್ರಮಕ್ಕೆ ಹೋಗಿ 8 ಇಯರ್ಸ್ ಆಗಿಬಿಟ್ಟಿದೆ. 2016 ಹೋಗಿದ್ದು. ಸೊ ಈಗ 2024 ಆ್ಯಂಡ್ ಆಶ್ರಮ ಅಂದರೆ ಏನೋ ಒಂಥರ ಅದು ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಅಲ್ಲಿ 3 months ನಾನು ಸ್ಟೇ ಮಾಡಿದ್ದೆ. ಸರ್ಟಿಫಿಕೇಷನ್ಗೂ ಮುಂಚೆ ಕೂಡ ನಾನು 2 months ಸ್ಟೇ ಮಾಡಿದ್ದೆ. ಸೊ ಅದರಿಂದ ಆ ಜಾಗಕ್ಕೆ ನನಗೆ ಒಂಥರ ಕನೆಕ್ಷನ್. ಇದಿರೋದು ಕೇರಳದಲ್ಲಿ ತ್ರಿವೆಂಡ್ರಮ್ ನೇಯರ್ ಡ್ಯಾಮ್ ಅಂತ. ಸೊ ನೇಯರ್ ಡ್ಯಾಮಲ್ಲಿ ಈ ಶಿವಾನಂದ ಧನ್ವಂತರಿ ಆಶ್ರಮ ಅಂತ ಇದೆ. ಸೊ ಅಲ್ಲಿ ನಾನು ಸರ್ಟಿಫಿಕೇಷನ್ ಮಾಡಿದ್ದು ಯೋಗದು. ಸೊ ಅಲ್ಲಿ ಪರಿಚಯ ಆಗಿದ್ದು ಇವರೆಲ್ಲ. ಆ್ಯಂಡ್ ನಾವು ಬ್ಯಾಚ್ ಎಲ್ಲ ಐ ಥಿಂಕ್ ಒಂದ್ಸರಿ ರಿಯೂನಿಯನ್ ಆಗಿತ್ತು. ಅದಾದಮೇಲೆ ಏನೂ ಇರಲಿಲ್ಲ. ಆ್ಯಂಡ್ ಇವಾಗೆಲ್ಲ ಹೋಗ್ತಾ ಇದ್ದೀವಿ ಅಂತಂದರೆ ಜಗದೀಶ್ ಅವ್ರ ಡಯಟಲ್ಲಿ ಫಿಶ್ ಇತ್ತು. ಆ ಫಿಶ್ನ ಹುಡುಕೊಂಡು ಇಡೀ ಚೆನ್ನೈ ಸುತ್ತಾಡಿಬಿಟ್ಟೆ ನಾನಂತೂ. ತಿಲಾಪಿಯಾ ಫಿಶ್, ಅದು ಜಲೇಬಿ ಅಂತ ಹೇಳ್ತಾರೆ ನಮ್ಮ ಕಡೆ. ಆ್ಯಂಡ್ ಚೆನ್ನೈಯಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಆ್ಯಂಡ್ ಫಿಶ್ ಮಾರ್ಕೆಟ್ಗೆ ಹೋಗಿದ್ದು. ಮೇನ್ ಮಾರ್ಕೆಟು ಮರೀನಾ ಬೀಚ್ ಆಪೋಸಿಟಲ್ಲಿರೋದು. ತುಂಬ ದೊಡ್ಡದಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇನ್ನೇನು ಫಿಶ್ ಸಿಕ್ಕೇ ಬಿಡ್ತು ಅನ್ನೋ ಅಷ್ಟೊತ್ತಿಗೆ ಎಲ್ಲೂ ಇಲ್ಲ ಅಂತ ಹೇಳಿದ್ರು. ಆ್ಯಂಡ್ ಕೊನೆಗೆ ನಾನು ಫ್ರೆಶ್ ಟು ಹೋಮಲ್ಲಿ ಆರ್ಡರ್ ಮಾಡಿ ಡೆಲಿವರಿ ಮಾಡಿಸ್ಕೊಂಡಿದ್ದಾಯಿತು. ಬಿಕಾಸ್ ಅವ್ರ ಡಯಟಿಗೆ ಇದು ತುಂಬಾ ಮುಖ್ಯ. ಆ್ಯಂಡ್ ಮರೀನಾ ಬೀಚ್ ಆಪೋಸಿಟಲ್ಲಿರೋ ಬಿಲ್ಡಿಂಗ್ಗಳಿಗೆ ಇನ್ನೂ ಒಂಥರ ಡಿಫ್ರೆಂಟಾಗಿ ಆಸ್ಥೆಟಿಕ್ಕಾಗಿ ಪೇಂಟಿಂಗ್ಸ್ ಮಾಡಿದ್ದಾರೆ. ಅದಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಚೆನ್ನೈಯಲ್ಲಿ ಫ್ಲಡ್ಸ್ ಇದೆ ಅಂತ ಯಾರು ಹೇಳಿದ್ರು? ಎಲ್ಲ ಏರಿಯಾಗಳಲ್ಲಿ ಇಲ್ಲ. ಆ್ಯಂಡ್ ಈ ನುಂಗಂಬಾಕಂ ಒಂಥರ ರಿಚೆಸ್ಟ್ ಏರಿಯಾ ಇನ್ ಚೆನ್ನೈ ಅಂತ ಹೇಳ್ತಾರೆ. ಆ್ಯಂಡ್ ಫೈನಲಿ ಸೊ ವರ್ಕೌಟ್ ಮುಗಿಸ್ಕೊಂಡು ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಅವರ್ Airbnb ಫ್ಲ್ಯಾಟ್. ಈವ್ನಿಂಗ್ ಒಂದು ವರ್ಕೌಟ್ ಸೆಷನ್ ಇದೆ. ಬ್ಯಾಕ್ ಬೈಸಿಪ್ಸ್, ಕಾರ್ಡಿಯೋ, ಅದಾದಮೇಲೆ ರೆಸ್ಟ್. ಸೊ ಡೇ 1 ಇನ್ ಚೆನ್ನೈ ಕಂಟಿನ್ಯೂಸ್. ಸೆಕೆಂಡ್ ವರ್ಕೌಟ್ ಆಫ್ ದ ಡೇ. ಈವ್ನಿಂಗ್ ಬ್ಯಾಕ್ ಮತ್ತು ಬೈಸಿಪ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಕೋಚ್ ಜೊತೆಗೆ. ಸೊ ವರ್ಕೌಟ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ನನ್ನ ಜೊತೆ ಸ್ನೇಹನೂ ಬರ್ತಾ ಇದ್ದಾಳೆ. ಬನ್ನಿ ವರ್ಕೌಟ್ ಹೆಂಗಿರುತ್ತೆ ಅಂತ ನೋಡೋಣ. ನಾವು ಬಂದಿದ್ದೀವಿ 77 ಫಿಟ್ನೆಸ್ ಸ್ಟುಡಿಯೋ ನುಂಗಂಬಾಕಂಗೆ. ಸೆಕೆಂಡ್ ವರ್ಕೌಟ್ ಆಫ್ ದ ಡೇ. ಕಾರ್ಡಿಯೋ ಇದೆ ಇದಾದಮೇಲೆ. ಆಮೇಲೆ ಪೋಸಿಂಗ್ ಪ್ರಾಕ್ಟೀಸು ಎಲ್ಲದನ್ನು ಅಪ್ಡೇಟ್ ಮಾಡಿರ್ತೀನಿ. ಸೊ ನಾನು ವೇರ್ ಮಾಡಿರೋದು K53 ಮೆನ್ಸ್ ಕ್ಲಬ್ ಕ್ಲಾತಿಂಗ್. ಫುಲ್ ಟಾಪ್ ಟು ಬಾಟಮ್ ಅವ್ರದ್ದೇನೆ. ಫಿಟ್ಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ನಾನು ಟ್ಯಾಗ್ ಮಾಡ್ತಿರ್ತೀನಿ, ಹೋಗಿ ಚೆಕ್ ಮಾಡಿ. ಮಾರ್ನಿಂಗ್ ಇವರು ಚೆಸ್ಟ್ ಮತ್ತು ಶೋಲ್ಡರ್ಸ್ ಮಾಡ್ಕೊಂಡಿದ್ರು ಪಂಪ್ ಸೆಷನ್ 45 minutes. ಸೊ ಈವ್ನಿಂಗು ಬ್ಯಾಕ್ ಮತ್ತು ಬೈಸಿಪ್ಸ್ ಮಾಡೋಕ್ಕೆ ಹೇಳಿದರು. ಸ್ವಲ್ಪ ಲೈಟ್ ವೇರಿಯೇಷನ್ಸ್ ಅಂದರೆ ಒಂದು 2-3 ವೇರಿಯೇಷನ್ಸ್ ಅಷ್ಟೇ. ಆ್ಯಸ್ ಹೀ ಮೆನ್ಷನ್ಡ್ ಆಲ್ರೆಡಿ ಪಂಪ್ ಸೆಷನ್ ಒಂದು 45 minutes. ಅದಾದಮೇಲೆ ಹಾಫ್ ಆನ್ ಅವರ್ ಕಾರ್ಡಿಯೋ ಹೇಳಿದರು. ಸೊ ಬ್ಯಾಕ್ ಸೆಷನ್ ಮಾಡುವಾಗ ಇಕ್ವಿಪ್ಮೆಂಟ್ಸ್ ತುಂಬ ಮ್ಯಾಟರ್ ಆಗುತ್ತೆ. ಯಾವ ಥರ ಮಷಿನ್ಸ್ ಇದೆ, ಯಾವ ಥರ ವೇರಿಯೇಷನ್ಸ್ ಮಾಡ್ಕೋಬೋದು ಅಂತ. ಇಲ್ಲಿ ಇಕ್ವಿಪ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ರು. ಆ್ಯಂಡ್ ಖುಷಿ ಆಯಿತು ಜಿಮ್ ನೋಡಿ. ಆ ಲೈಟಿಂಗ್ಸ್ ಆಗ್ಬೋದು ಎಲ್ಲ ನೋಡ್ತಾ ಇದ್ದೀರಾ. ಅವನ ಕೈ ಹೇಗಾಗಿದೆ ಬ್ರೂಸಸ್ ಅಂತ. ಗ್ಲೌಸ್ ಹಾಕಿ ವ್ರಿಸ್ಟ್ ಸ್ಟ್ರ್ಯಾಪ್ ಹಾಕಿ ಎಲ್ಲ ಮಾಡಿದ್ರು ಕೈ ಅಷ್ಟು ಇದಾಗಿರುತ್ತೆ. ಸೊ ಅದು ನೋಡಿದಾಗ ಅನಿಸುತ್ತೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ. ಅಂದರೆ ಅದು ಎಲ್ಲರಿಗೂ ಐ ಮೀನ್ ವರ್ಕೌಟ್ ಮಾಡೋ ಎಲ್ಲರಿಗೂ ಇರುತ್ತೆ. ಇಟ್ ಡಸಂಟ್ ಮೀನ್ ಇವರಿಗೊಬ್ಬರಿಗೆ ಇದೆ ಅಂತ ನಾನೇನು ಹೇಳ್ತಾ ಇಲ್ಲ. ಬಟ್ ಸ್ಟಿಲ್ ಆ ಬ್ರೂಸಸ್ ನೋಡಿದಾಗ ವಾಟ್ ಎವರ್ ಎಫರ್ಟ್ಸ್, ಎಷ್ಟು ಹಾರ್ಡ್ ವರ್ಕ್ ಆ್ಯಂಡ್ ಸ್ಯಾಕ್ರಿಫೈಸಸ್ ಎಲ್ಲನೂ ನೆನಪಾಗುತ್ತೆ. ಆ್ಯಂಡ್
ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಮುತ್ತುಜಾ ಸರ್ ಅಂತೂ ಹಿ ಈಸ್ ದ ಸ್ವೀಟೆಸ್ಟ್ ಪರ್ಸನ್ ಐ ಹ್ಯಾವ್ ಸೀನ್. ಎಷ್ಟು ಸ್ವೀಟಾಗಿ ಮಾತಾಡಿಸ್ತಾರೆ, ಎಷ್ಟು ನೀಟಾಗಿ ಗೈಡ್ ಮಾಡ್ತಾರೆ. ಆ್ಯಂಡ್ ಎಕ್ಸ್ಪ್ಲೇನು ಅಷ್ಟೇ, ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ನೀಟಾಗಿ ಅರ್ಥ ಕೂಡ ಆಗುತ್ತೆ ಅವ್ರು ಹೇಳೋದು. ವೇರಿಯೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸ್ತಾರೆ. ಸೊ ನೀಟಾಗಿ ಗೈಡ್ ಮಾಡಿ ಹೇಳ್ಕೊಡ್ತಾಯಿದ್ರು ಹೇಗೆ ಮಾಡೋದು, ಯಾವ್ಯಾವ ಥರ ಲಾಸ್ಟ್ ಫ್ಯೂ ಡೇಸಲ್ಲಿ ಯಾವ ಥರ ವರ್ಕೌಟ್ಸ್ ಮಾಡಬೇಕು, ಹೆಂಗೆ ಮಾಡಿದ್ರೆ ಪಂಪ್ ಆಗುತ್ತೆ ಅಂತ. ಅದಾದಮೇಲೆ ಅರವಿಂದ್ ಅನ್ನೋರು ಕೂಡ ವರ್ಕೌಟ್ ಸೆಷನ್ಗೆ ಜಾಯ್ನ್ ಆಗಿದ್ದರು. ಸೊ ನಿಮ್ಗೆ ಗೊತ್ತಿರುತ್ತೆ, ನರೇಶ್ ಸೂರ್ಯದಲ್ಲಿ ಇವರಿಬ್ಬರು ಮೀಟ್ ಮಾಡಿದ್ದು. ಅಂದರೆ ನಮ್ಮ ಮದುವೆಗೆ ಮುಂಚೆ ನಾವಿಬ್ಬರು ಒಟ್ಟಿಗೆ ಹೋಗಿದ್ದ ಶೋ ನರೇಶ್ ಸೂರ್ಯ, ಹೈದ್ರಾಬಾದ್ ನರೇಶ್ ಸೂರ್ಯ ಕ್ಲಾಸಿಕ್. ಸೊ ಅಲ್ಲಿ ಇವರು ಪರಿಚಯ ಆಗಿದ್ದು. ಸೊ ತುಂಬ ದಿನ ಆದಮೇಲೆ ಮೀಟ್ ಆದ್ದರಿಂದ ಮಾತಾಡ್ತಿದ್ರು. ಡನ್ ಫಾರ್ ದ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಈಗ ಲಾಸ್ಟ್ ಮೀಲ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಜಗದೀಶ್ ಅವ್ರಿಗೆ. ಸೊ 1/2 ಕಪ್ ಆಲಿವ್ ಆಯಿಲ್, ಸೊ ಫಿಶ್ tilapia boneless and skinless. ಝೀರೋ ಕಾರ್ಬ್ಸಲ್ಲಿ ಇರೋದ್ರಿಂದ ಜಗದೀಶ್ ಅವ್ರಿಗೆ ತುಂಬ ಸುಸ್ತಾಗಿ ಕೊಟ್ಟಿರ್ತಾರೆ. ಆನ್ ಟೈಮ್ ಮೀಲ್ಸ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಐ ಥಿಂಕ್ ಸಾಕು ಅನಿಸುತ್ತೆ. 200 ಗ್ರಾಮ್ಸ್ ನನಗೆ ತೋರಿಸ್ತೇನೆ. ಸೊ ಇದು ನಮ್ಮ Airbnb ಕಿಚನ್ ಇನ್ ಚೆನ್ನೈ. ಬಟ್ ಮಳೆ ಅಷ್ಟಿಲ್ಲ, ಹ್ಯೂಮಿಡ್ ತುಂಬ ಇದೆ, ಮತ್ತು ಪ್ಲೇಸಸ್ ಗೊತ್ತಿಲ್ಲ ಅಷ್ಟು. ಚೆನ್ನಾಗಿ ಟೋಪಿ ಹಾಕ್ತಾರೆ. ಓಕೆ ಚೆನ್ನೈ ಏನು ಅಷ್ಟು ನಮಗೆ ಕಂಫರ್ಟ್ ಅನಿಸಿಲ್ಲ, ನಮ್ಮ ಬೆಂಗಳೂರಷ್ಟು ಅನಿಸಲ್ಲ. ಸೊ ಇವತ್ತಿಗೆ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಸಿಗೋಣ ಚೆನ್ನೈ ಡೇ 2. ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ನೇಹಾ ಜಗದೀಶ್ ವ್ಲಾಗ್ಸ್. ಆ್ಯಂಡ್ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾವು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.